ನಾವು ಪ್ಲೇಸ್ ಮಾಡ್ತಾ ಇದ್ದೇವೆ. ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. 34 ಜನ ಸಚಿವರು ಕೂತ್ಕೊಂಡು ಮಾಡ್ತಾರೆ. ನೀವು ಯಾರು ಹೇಳಕ್ಕಿಲ್ಲ. ಪರಿಜ್ಞಾನ ಇರಬೇಕು. ಕಾಂತರಾಜ್ ವರದಿ ಆಧಾರದ ಮೇಲೆ ಜಯಪ್ರಕಾಶ್ ಕೂತ್ಕೊಳ್ಳಿ. ನಮ್ಮ ಎಲ್ಲರ ಮೈಕ್ ಆಫ್. ಕೇವಲ ರವೀಂದ್ರ ರೇಷ್ಮೆ ಜಿ ಅವ್ರದ್ದು ಮಾತ್ರ. ರವೀಂದ್ರ ರೇಷ್ಮೆ ಅವ್ರದ್ದು ಮಾತ್ರ ಮೈಕ್ ಆನ್. ಗಂಟ್ಲುಳಿಸ್ಕೊಳ್ಳಿ. ರೇಷ್ಮೆ ಸರ್ ಕಾಂಗ್ರೆಸ್ ಪಕ್ಷದ ಅರೆ ನಿಮ್ ವಾಯ್ಸ್ ಹೋಗ್ತಿಲ್ರಿ. ನಿಮ್ಮಿಬ್ಬರ ವಾಯ್ಸ್ ಕೂಡ ಹೋಗ್ತಿಲ್ಲ. ನೋಡಿ ಸ್ಕ್ರೀನ್ ನೋಡಿ ಇಬ್ಬರ ವಾಯ್ಸ್ ಕೂಡ ಇಲ್ಲ. ರೇಷ್ಮೆ ಸರ್ ಕಾಂಗ್ರೆಸ್ ನಲ್ಲೇನೆ ಅಪಸ್ವರಗಳು. ಹರಿಯಾಣದಲ್ಲಿ ಭಾಷಣ ಮಾಡ್ತಾರೆ. ಕರ್ನಾಟಕ ಮೀಸಲಾತಿ ಯಾವ ಎಸ್ಸಿ ಕಿತ್ತಾಕಿದ್ದೀವಿ, ಯಾವ ಓಬಿಸಿ ಕಿತ್ತಾಕಿದ್ದೀವಿ, ಯಾವ ಮುಸ್ಲಿಂ ರವೀಂದ್ರ ರೇಷ್ಮೆ ಅವರು ಮಾತ್ರ ಕೇವಲ ಮೋದಿ ಅವರಿಗೆ ಕೌಂಟರ್ ಕೊಡೋದು ಮಾತ್ರವಲ್ಲ, ಕಾಂಗ್ರೆಸ್ ನಲ್ಲೂ ಕೂಡ ಅಪಸ್ವರ ಇದ್ದೇ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲೂ ಅಪಸ್ವರ ಇದೆ. ರವೀಂದ್ರ ರೇಷ್ಮೆ ಇಲ್ಲ ರವೀಂದ್ರ ರೇಷ್ಮೆ ಸರ್ ಅವ್ರದ್ದು ಮಾತ್ರ ವಾಯ್ಸ್. ನೋ ಅವರ ಉತ್ತರ ಮಾತ್ರ ಸರ್. ನಿಮ್ ವಾಯ್ಸ್ ಹೋಗ್ತಿಲ್ಲ. ಸುಮ್ಮನೆ ಯಾಕೆ ಕಂಟ್ರೋಲ್ ಮಾಡ್ಕೊಳ್ತೀರಿ? ರವೀಂದ್ರ ರೇಷ್ಮೆ ಸರ್ ಅವ್ರದ್ದು ವಾಯ್ಸ್ ಇಲ್ಲ, ನಿಮ್ ವಾಯ್ಸ್ ಇಲ್ಲ, ಅವ್ರ ವಾಯ್ಸ್ ಇಲ್ಲ. ರವೀಂದ್ರ ರೇಷ್ಮೆ ಸರ್ ಮಾತ್ರ. ಮೋದಿ ಅವರಿಗೆ ವಿರೋಧ ಮಾಡೋದು ಮಾತ್ರವಲ್ಲ, ವಿರೋಧ ಕೂಡ ಇದೆ. ಬಿಜೆಪಿ ಜೆಡಿಎಸ್ ಕೆಲಸ ಸರ್ ನೀವು ಮಾತಾಡಿ. ನಿಮ್ದು ಮಾತ್ರ ವಾಯ್ಸ್ ಆನ್ ಇದೆ. ನೀವು ಮಾತಾಡಿ. ಹೇಳಿ ರೇಷ್ಮೆ ಸರ್ ಹೇಳಿ. ಮೋದಿ ಅವ್ರದ್ದು ಮಾತ್ರ ಅಲ್ಲ, ಕಾಂಗ್ರೆಸ್ ನಲ್ಲೂ ಕೂಡ ಕೆಲವರ ವಿರೋಧವನ್ನ ಕಟ್ಕೊಳ್ಳೇಬೇಕಾಗುತ್ತೆ. ನೋಡಿ, ದೇವರಾಜರಸರು ಇಡೀ ದೇಶಕ್ಕೆ ಮಾದರಿಯಾದ ಹಾವನೂರು ವರದಿಯನ್ನ ಜಾರಿ ಮಾಡಿದಾಗ ಅವ್ರ ಜಾತಿಯಿಂದ ಅವರೊಬ್ಬರೇ ಎಮ್.ಎಲ್.ಎ. ಅವ್ರು ಯಾವತ್ತೂ ಅವ್ರ ರಾಜಕೀಯ ಬದುಕಿನ ಉದ್ದಕ್ಕೂ ಅರಸು ಸಮುದಾಯದಿಂದ ಅವರೊಬ್ಬರೇ ಎಮ್.ಎಲ್.ಎ. ಆಗಿದ್ರು. 78ರಲ್ಲಿ ಆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಮತ್ತೊಬ್ಬರು ಜಯದೇವರಾಜ ಅರಸು 2ನೇ ಎಮ್.ಎಲ್.ಎ. ಬಂದರು. ಅಂದರೆ ಪ್ರಜಾಪ್ರಭುತ್ವ ಅಂದರೆ ಜಾತಿ ತಲೆಣಿಕೆ ಲೆಕ್ಕಾಚಾರದ ಒಂದು ವ್ಯವಹಾರ ಅಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸೋದು ದೇವರಾಜ ಅರಸರು. ಅಲ್ಲಿ ಯಾವುದೇ ಅವ್ರಿಗೆ ವ್ಯಕ್ತಿಗತವಾಗಿ ಯಾವುದೇ ಸವಾಲು ಎದುರಾಗಿರಲಿಲ್ಲ. ತುರ್ತು ಪರಿಸ್ಥಿತಿಯ ಪರಿಣಾಮ ಉತ್ತರ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಾಗಿತ್ತು, ದಕ್ಷಿಣ ಭಾರತದಲ್ಲಿ ಅಷ್ಟಿರಲಿಲ್ಲ. ಯಾಕೆ ಅಂತಂದರೆ ಇಡೀ ದೇಶಕ್ಕೆ ಮಾದರಿಯಾದ ಭೂ ಸುಧಾರಣಾ ಕಾನೂನು ಮತ್ತು ಹಿಂದುಳಿದ ವರ್ಗದ ಮೀಸಲಾತಿಯ ಮೂಲಕ ದೇವರಾಜ ಅರಸರು ಒಂದು ಸೈದ್ಧಾಂತಿಕ ರಾಜಕಾರಣದ ಒಂದು ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿದರು. ವಿ ಪಿ ಸಿಂಗ್ ಹಾಗಾಗಿರಲಿಲ್ಲ. ವಿ ಪಿ ಸಿಂಗ್ ಸಂದಿಗ್ಧ ಎದುರಾಗಿತ್ತು. ಅವರ ಮಂತ್ರಿಮಂಡಲದಲ್ಲಿ ಉಪಪ್ರಧಾನಿ ಆಗಿದ್ದ ಚೌಧರಿ ದೇವಿಲಾಲ್ ಅವರು ಇನ್ನು 2 ದಿವಸಕ್ಕೆ ಹರಿಯಾಣದಲ್ಲಿ ಕುರುಕ್ಷೇತ್ರದಲ್ಲೇನೋ ಒಂದು ದೊಡ್ಡ ಕಿಸಾನ್ ರ್ಯಾಲಿಯನ್ನು ಘೋಷಣೆ ಮಾಡಿದರು. ಅದು ವಿ ಪಿ ಸಿಂಗ್ ನಾಯಕತ್ವಕ್ಕೆ ಸವಾಲು ಹಾಕೋ ರೀತಿಯಲ್ಲಿತ್ತು. ನೇರವಾಗಿ ತಮ್ಮ ಪದವಿಗೆ ಸಂಚಕಾರ ಬಂದಾಗ ದಿಢೀರ್ನೇ ಅವರು ಮಂಡಲ ಆಯೋಗ ವರದಿ ಆಧರಿಸಿದ ಒಂದು ಆದೇಶವನ್ನು ಹೊರಡಿಸ್ಬಿಟ್ರು. ದೇವರಾಜ ಹಂಗೆ ಆಗಿರಲಿಲ್ಲ. ಕರ್ನಾಟಕ ಜನರನ್ನು ಮಾನಸಿಕವಾಗಿ ಸಿದ್ಧತೆ ಮಾಡಿದರು. ಹಾನೂರು ಆಯೋಗ ಸ್ಥಾಪನೆ ಆದ ದಿವಸದಿಂದ ಸುಮಾರು 3 ವರ್ಷಗಳ ಕಾಲ ಸಾಕಷ್ಟು ಸಾರ್ವಜನಿಕ ಚರ್ಚೆ ನಡೆದಿತ್ತು. ಇಲ್ಲಿ ಕಾಂತರಾಜ್ ಆಯೋಗದ ಬಗ್ಗೆ ಇರಲಿ. 2000ರಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ ಇತ್ತು. ಅವಾಗ ರವಿವರ್ಮ ಕುಮಾರ್ ಹಿಂದುಳಿದ ವರ್ಗದ ಆಯೋಗ ವರದಿ ಕೊಟ್ಟಿತ್ತು. ಕಾಗೋಡು ತಿಮ್ಮಪ್ಪನವರು ಸಮಾಜ ಕಲ್ಯಾಣ ಸಚಿವರು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು. ಯಾವುದೇ ಕಾರಣ ಕೊಡದೆ ರವಿವರ್ಮ ಕುಮಾರ್ ವರದಿಯಲ್ಲಿ ಏನಿತ್ತು ಅಂತ ಇವತ್ತಿಗೂ ಗೊತ್ತಿಲ್ಲ. ರವಿವರ್ಮ ಕುಮಾರ್ ಇವತ್ತು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ದ್ವಾರಕನಾಥ್ ಆಯೋಗಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸೂಕ್ತವಾದ ಬೆಂಬಲ ಕೊಡಲೇ ಇಲ್ಲ. ಅಷ್ಟೇ ಅಲ್ಲ, ತಿಂಗಳುಗಟ್ಟಲೆ ಅವ್ರ ಸಂಬಳ ಸಾರಿಗೆ ಕೂಡ ಅನುದಾನ ಕೊಡಲಿಲ್ಲ ಅನ್ನೋ ಒಂದು ವಿಷಯದಿಂದ ದ್ವಾರಕನಾಥ್ ಅವರು ಆ ಆಯೋಗದ ಅಧ್ಯಕ್ಷತೆಯನ್ನು ತೆರವು ಮಾಡಿ ಹೋಗಿದ್ರು. ಇವತ್ತು ದ್ವಾರಕನಾಥ್ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ. ಅವ್ರು ನನಗೆ ಲಂಕೇಶ್ ಪತ್ರಿಕೆಯಿಂದ ಪತ್ರಕರ್ತನಾಗಿ ಅವರು ನಂತರ ಹವ್ಯಾಸ ಪತ್ರಿಕೆ ಒಡನಾಡೆ ಆಗಿರೋದ್ರಿಂದ ಅವ್ರ ಮನದಾಳದ ನೋವನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಸಿದ್ದರಾಮಯ್ಯ ಸರ್ಕಾರ ನನ್ನ ಅಧ್ಯಕ್ಷತೆಯ ಆಯೋಗಕ್ಕೆ ಬೆಂಬಲ ಕೊಟ್ಟಿಲ್ಲ ಅಂತ ಈ ಜಾತಿಗಣಿತ ಪ್ರಸ್ತಾಪ ಕೂಡ ಅವರೇ ಮಾಡಿದ್ರು. ದ್ವಾರಕನಾಥ್ ಅವರು ಅದ್ರ ಬಜೆಟ್ ಕೂಡ ಕೊಟ್ಟಿದ್ರು. ಅದಾದ ನಂತರ ಕಾಂತರಾಜ್ ಅವರು ಬಂದರು. ಅದಾದಮೇಲೆ ಯಾಕೆ ಸಿದ್ದರಾಮಯ್ಯವ್ರು ಮತ್ತೆ ಪದೇ ಅದು ಪರಿಣಾಮಗಳ ಬಗ್ಗೆ ಯೋಚನೆ ಮಾಡ್ತಾರೆ? ಒಂದ್ಸರಿ ಈಗ ನರೇಂದ್ರ ಮೋದಿ ಅವರು 2016 ನವೆಂಬರ್ 8ಕ್ಕೆ ನೋಟ್ ಬ್ಯಾನ್ ಮಾಡಿದಾಗ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ ಕೇವಲ 2 ತಿಂಗಳಿತ್ತು. ಯಾರಾದ್ರೂ ಒಬ್ಬ ವೋಟ್ ಬ್ಯಾಂಕ್ ಕಣ್ಣಿಟ್ಟಿರೋ ನಾಯಕ ಆಗಿದ್ರೆ ಅಂತ ರಿಸ್ಕ್ ತಗೊಳ್ತಾ ಇರಲಿಲ್ಲ. GST ಜಾರಿಗೊಳಿಸುವಾಗ ಗುಜರಾತ್ ಚುನಾವಣೆ 1 ತಿಂಗಳಿತ್ತು.
ಗುಜರಾತ್ನ ಸೂರತ್, ಅಹಮದಾಬಾದ್, ಬರೋಡಾ ವರ್ತಕರೆಲ್ಲ ಅವ್ರ ವಿರುದ್ಧ ತಿರುಗಿ ಬಿತ್ತಿದ್ರು. ಆದರೂ ಕೂಡ ಅವ್ನು ತಗೊಂಡ್ರು. ಪಟೇಲ್ ಪಾಟೀದಾರ್ ದೊಡ್ಡ ಸಮುದಾಯ ಹೋರಾಟ ಮಾಡ್ತಾ ಇದ್ರು ಕೂಡ ನಾನು ಸಣ್ಣ ಪುಟ್ಟ ಸಮುದಾಯಗಳ ಮೀಸಲಾತಿ ಕಿತ್ತು ನಿಮಗೆ ಕೊಡೋಕ್ಕಾಗಲ್ಲ, ಮತದಾನ 5 ದಿವಸದಾಗ ಹೇಳಿದ್ರು, ಬೇಕಾದ್ರೆ ನೀವು ಸುಪ್ರೀಂ ಕೋರ್ಟ್ ಹೋಗಿ ನ್ಯಾಯ ಪಡ್ಕೊಳ್ಳಿ ಅಂತ. ಅಂಥ ಒಂದು ಇಚ್ಛಾಶಕ್ತಿ, ಧೈರ್ಯವನ್ನ ಪ್ರದರ್ಶಿಸೋ ಸ್ಥಿತಿಯಲ್ಲಿ ಸಿದ್ದರಾಮಯ್ಯರವರು ಇದಾರ ಇಲ್ಲ ಅನ್ನೋದು ನಮ್ಮ ಎದುರಿಗಿರೋ ಪ್ರಶ್ನೆ. ನಿಜ. ಕೊಂಕು ಮಾತುಗಳನ್ನ ಆಡೋದನ್ನ ಬಿಡಬೇಕಾಗ್ತದೆ ಜನ ಕೂಡ. ಕ್ವಿಕ್ ಬ್ರೇಕ್ ಹೋಗಿ ಬರಬೇಕು. ಬ್ರೇಕ್ ಇಂದ ಬಂದ ಮೇಲೆ ನಾವು ಒಂದ್ ಲೈನ್ ಪ್ರಸ್ತಾಪ ಮಾಡಿದ್ವಿ. ನಾಗರಾಜ್ ಯಾದವ್ ಅವರೇ ನೀವು ಉತ್ತರ ಕೊಡಬೇಕು, ಚಂದ್ರಶೇಖರ್ ಅವ್ರು ಕೌಂಟರ್ ಕೊಡ್ಲಿ. ಅಹಿಂದ ನಾಯಕರ ಬಗ್ರು ಕಲ್ಲುಗಳು 3 ಹಕ್ಕಿ ಅಂತ ಹೇಳಿ ಕಾರ್ಯಕ್ರಮದ ಶುರುವಲ್ಲಿ ಹೇಳಿದ್ವಿ. 2 ಆಯಾಮ ಚರ್ಚೆ ಮಾಡಿದ್ವಿ. 3ನೇ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ಬಿಡೋಣ. ದೆಹಲಿಯಲ್ಲಿ ಆದ ಚಟುವಟಿಕೆಯನ್ನ ಕೂಡ ಒಳಗೊಂಡಂತೆ ಇನ್ ಕೇಸ್ ಏನಾದ್ರೂ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡ್ತಿರೋದು, ಬದಲಾಗೋದೇ ಆದರೆ ರಾಜ್ಯದಲ್ಲಿ ದಲಿತ ಸಿಎಂಎ ಬರಲಿ ಅನ್ನೋ ಆಗ್ರಹ ಮುನ್ನೆಲೆಗೆ ಬರ್ತಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿರೋದ್ರ ಹಿಂದೆ ಕೂಡ ಇದೇ ಲೆಕ್ಕಾಚಾರ ಇದೆಯಾ? ಇನ್ಫ್ಯಾಕ್ಟ್ ಕಳೆದ ಕೆಲ ದಿನಗಳ ಹಿಂದೆ ಆದ ಒಂದು ಮೀಟಿಂಗ್ನಲ್ಲಿ ಖಡಕ್ ಸಂದೇಶ ಕೂಡ ರವಾನೆ ಆಗಿದೆಯಂತೆ. ಬದಲಾವಣೆ ಆದರೆ ದಲಿತರ ಸಿಎಂಎ, ಇಲ್ಲದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಕೌಂಟ್ ತಗೊಳ್ಳಿ ಶಾಸಕರ ಬೆಂಬಲದ್ದು. ಆ ಮೂಲಕ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಮುನ್ನೆಲೆಗೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿರುವ DK ಬ್ರದರ್ಸ್ಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವೂ ಕೂಡ ಕಾಂಗ್ರೆಸ್ನ ಒಳಗೆ ಆಗ್ತಿದ್ಯಾ? ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ತಾರೆ. ಇದನ್ನ ಅರಿತೇನೆ DK ಬ್ರದರ್ಸ್ ಇದೀಗ ಈ ಗಣತಿಗೂ ಸೇರಿದಂತೆ ಸಿದ್ದರಾಮಯ್ಯ ಬಣದ ನಿರ್ಧಾರಗಳಿಗೆ ಖಡಕ್ಕಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. DK ಸುರೇಶ್ ಅವರ ರಿಯಾಕ್ಷನ್ ಕೂಡ ಇದೆ, ಗಮನಿಸಿ, ಚರ್ಚೆ ಮುಂದುವರಿಸೋಣ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೆನ್ಸಸ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾನದಂಡಗಳನ್ನ ಉಪಯೋಗಿಸ್ತಾರೆ, ಅವರು ಕೂಡ ಜಾತಿ ಜನಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆನೆ ಬಂತು ಅಂತ ಅಂದ್ರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ. ಸೊ ಜೊತೆಗೆ ಮಾನ್ಯತೆ ಕೂಡ ಸಿಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಆಗಿದ್ದು ಒಂದು ಫೋಟೋ ಹಾಕೊಳ್ಳಿ, ಅದೊಂದು ಹಿಂಗೊಂದು ಚರ್ಚೆ ಅಂತೆ ಮಾಡೋ ಹಾಗಿದ್ರೆ ಮುಂದೆ ದಲಿತರನ್ನೇ ಸಿಎಂ ಮಾಡಿ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸ್ವಲ್ಪ ಮುನ್ನೆಲೆಯಲ್ಲೇ ಇದೆಯಂತೆ. ನಿಮಗೂ ಗೊತ್ತಿದೆ ಚೆನ್ನಾಗಿ, ಐ ಆಮ್ ದ ಕ್ಲೋಸ್ ಅಸೋಸಿಯೇಟ್ ಆಫ್ ದ ಸೇಮ್ ಟೀಮ್. ಅದಕ್ಕೆ ನಿಮ್ಮನ್ನೇ ಪ್ರಶ್ನೆ ಕೇಳ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಥ ಚರ್ಚೆಗಳಾಗಿಲ್ಲ, ಇದು ಸತ್ಯ ಅಂತ ಹೇಳ್ತಾ ಇದ್ದೀನಿ. ಮಹದೇವಪ್ಪನವ್ರ ಮೇಲೆ ನಡೆದ ಮೀಟಿಂಗ್ ಇರ್ಬೋದು, ಪರಮೇಶ್ವರ್ ಮೇಲೆ ನಡೆದ ಮೀಟಿಂಗ್ ಇರ್ಬೋದು, ಕಾಂಗ್ರೆಸ್ ಆಫೀಸಲ್ಲಿ ನಡೀತಕ್ಕಂಥ DK ಸಾಹೇಬ್ರ ವಿಚಾರದಲ್ಲಿರ್ಬೋದು, 136 ಜನ ಒಂದೇ ಒಕ್ಕರಳಿಂದ ಹೇಳ್ತಾ ಇರ್ತಕ್ಕಂಥದ್ದು ದೇ ನೋ ಕ್ವಶನ್ ಆಫ್ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಮಾತಾಡಿದ್ದೇವೆ, ಲೀಗಲ್ ಬ್ಯಾಟಲ್ನ ಫೇಸ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತೆ ಅದನ್ನೇ ಮಾತ್ರ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಆಸ್ ಅಂಡ್ ನೌ, ನೋ ಡಿಸ್ಕಷನ್ ಇನ್ ಕಾಂಗ್ರೆಸ್ ಪಾರ್ಟಿ ಅಟ್ ಎನಿ ಲೆವೆಲ್ ಇನ್ಕ್ಲೂಡಿಂಗ್ ಅವರು PWD ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಲ್ ಕೆಲಸ ಹೋಗಿರ್ತಾರೆ, ಕರ್ಟೆಸಿಗೋಸ್ಕರ ಖರ್ಗೆ ಸಾಹೇಬ್ರು ಭೇಟಿಯಾಗಿ ಬಂದಿರ್ತಾರೆ, ನಾಟ್ ಫಾರ್ ಎನಿ ಅದರ್ ಕೋರ್ಸ್ ಆಫ್ discussion because I myself have spoken to Satish Jarkali before I could come here. ಎರಡನೇದು ಬರಬೇಕಾದ್ರೆ ಇವರು ಒಂದು ಮಾತನ್ನ ಹೇಳಿದ್ರು ಸುರೇಶ್ ಅವರು, ಅವ್ರು ಎಚ್ಚರಿಕೆ ನಡಿಗೆ ಇಡಬೇಕು. ಹೌದು, ಖಂಡಿತವಾಗಲೂ ಕೂಡ ಈಗ ನಾವು ಸಮೀಕ್ಷೆ ಕೊಟ್ಟಿರೋ ವರದಿಯ ಬಗ್ಗೆ ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ರಾಜ್ಯದ ಜನಕ್ಕಿರ್ತದೆ. ಅದನ್ನು ಒಪ್ಕೊಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಅದೇ ಸರಿ ಅಂತ ನಾನು ಬರೆದವನಲ್ಲ ರಿಪೋರ್ಟ್ನ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ 6.5 ಕೋಟಿ ಕನ್ನಡಿಗರಿಗೆ ಸೇರಿರ್ತಕ್ಕಂಥ ವರದಿ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ಇದೆಯೋ ಇಲ್ಲ ಅಂತ ನೋಡಬೇಕಾಗಿರ್ತಕ್ಕಂಥವ್ರು ಕ್ಯಾಬಿನೆಟ್ ಹೊರತು ಬೇರೆ ಯಾರು ಅಲ್ಲ. ಹಾಗಾಗಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಸಭೆಗಳು, ಅಹಿಂದ ಸಮುದಾಯದ ನಾಯಕರು ಒಂದ್ ಕಡೆ ಸೇರಿ ಮಾಡ್ತಾ ಇರುವ ಮೀಟಿಂಗ್ಗಳು, ಇವತ್ತು ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿರೋದು, ಇದೆಲ್ಲವೂ ಕೂಡ ಸಪರೇಟ್ ಅಂತ ಹೇಳಿ ನಾಗರಾಜ್ ಯಾದವ್ ಅವರು ಹೇಳ್ದಂಗೆ ನಾವು ಪರಿಗಣಿಸಬೇಕಾ? ಯಾವುದೇ ಕಾರಣಕ್ಕೂ ದಲಿತರ CM ಆಗ್ಬೇಕಾಗ್ಲಿ ಅಥವಾ ದಲಿತರಿಗೆ ನ್ಯಾಯ ಕೊಡಕ್ಕಾಗ್ಲಿ ಈ ಸರ್ಕಾರ ಬಿಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ. ಯಾಕೆಂದ್ರೆ 2008ರಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆನ ಇಲ್ಲಿಂದ ಡೆಲ್ಲಿಗೆ ಓಡಿಸಿದ್ದು ಯಾರು? 2013ರಲ್ಲಿ ಪರಮೇಶ್ವರ್ ಸೋಲ್ತಿದ್ಯಾರು? 2018ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು CM ಮಾಡ್ಬೇಕು ಅಂತ ಹೇಳಿ ದೇವೇಗೌಡರು ಹೇಳಿದಾಗ ಬೇಡ 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 ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾಡಲಿಕ್ಕೆ ಅಂತ ಗುಲಾಂ ನಬಿ ಆಜಾದ್ ಕೈಯಿಂದ ಕಾಂಗ್ರೆಸ್ ಹೇಳ್ತಿದ್ಯಾರು? 2024ರಲ್ಲಿ PM ಕ್ಯಾಂಡಿಡೇಟ್ ಯಾರು ಕರ್ನಾಟಕದಲ್ಲಿ ಅಂತ ಕೇಳಿದಾಗ ಕರ್ನಾಟಕದಿಂದ ಯಾರು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ದಲಿತರ ತಲೆ ಮೇಲೆ ಬಿಸಿ ನೀರು ಹೋಯ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ನ್ಯಾಯ ಕೊಡೋಕೆ ಸಾಧ್ಯನೇ ಇಲ್ಲ. ಕೇವಲ BJP ಮತ್ತೆ ದಲಿತರಿಗೆ ನ್ಯಾಯ ಕೊಡೋದು 15% ಇದ್ದಂತಹ ರಿಸರ್ವೇಶನ್ 17% ಮಾಡಿದ್ದು BJP, 3% ಇದ್ದಂತಹ ST ರಿಸರ್ವೇಶನ್ 7% ಮಾಡಿದ್ದು BJP. ನಿಮಗೆ ತಾಕತ್ತು ದಮ್ಮು ಇದ್ರೆ ಒಬ್ಬರಿಗೆ ದಲಿತ CM ಮಾಡ್ತೀವಿ ಅಂತ ಹೇಳಿ